ಹಾಯ್ ಹಲೋ ಎಲ್ಲರೂ ಕೂಡ ಜೈ ಹಿಂದ. KPTCL ಲೈನ್ಮನ್ ಹುದ್ದೆಗಳನ್ನ ಟೋಟಲಿ ಬಂದ್ಬಿಟ್ಟು 2923 ಅಂದರೆ 2923 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರೆ ಈ ಹುದ್ದೆಗಳನ್ನ 10ನೇ ತರಗತಿ ಬೇಸ್ ಮೇಲೆ ನಿಮ್ಗೆ ಅರ್ಜಿಗಳನ್ನ ಕರೆದಿದ್ರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಹಾಕಿದ್ರಿ. ಓಕೆ, ನಾನು ಇದ್ರದ್ದು ಏನೂ ಇಲ್ಲಪ್ಪ ಅಂತಂದ್ರೆ ಒಂದು ತಿಂಗಳಾಯ್ತು ಇದ್ರದ್ದು ಅಪ್ಡೇಟ್ ಅನ್ನ ಕೊಡ್ಲಾರ್ದೆ. ಯಾಕೆ ಅಪ್ಡೇಟ್ ಕೊಡ್ತಾ ಇಲ್ಲಪ್ಪ ಅಂತಂದ್ರೆ ಇದರಲ್ಲಿ ಏನು ನಿಖರವಾದಂಥ ಮಾಹಿತಿ ಕೂಡ ಏನು ಬರ್ತಾ ಇಲ್ಲ. ಅಂದರೆ 13ನೇ ತಾರೀಕು ಜನವರಿ 13ನೇ ತಾರೀಕು ಇದರಲ್ಲಿ ಹೈಕೋರ್ಟ್ ಇಂದ ಒಂದು ಏನು ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ನೋಟಿಫಿಕೇಶನ್ ಅನ್ನ ಕಡ್ಡಾಯವಾಗಿ ಎಕ್ಸಾಮ್ ಅನ್ನ ನಡೆಸಬೇಕು ಅಂತ ಹೇಳಿ ಇನ್ಫಾರ್ಮೇಶನ್ ಆಗಿ ಬಂದಿದೆ. ಓಕೆ, ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ. ಫೈನಲ್ ಡಿಸಿಷನ್ ಯಾವಾಗ ಆಗುತ್ತಾ? ಓಕೆ, ಇದು ಫಿಸಿಕಲ್ ಮತ್ತು ಯಾವ ತರ ಇದು ಮೆರಿಟ್ ಲಿಸ್ಟ್ ಅನ್ನ ಅಕಸ್ಮಾತ್ ಏನಾದರೂ ಮೆರಿಟ್ ಬೇಸ್ ಮೇಲೆ ಬಿಟ್ಟರೆ ಯಾವ ತರ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರ ಅಥವಾ ಎಕ್ಸಾಮ್ ಅನ್ನ ಯಾವ ತರ ನಡೆಸಬಹುದು ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರೆ ಹೈಕೋರ್ಟ್ ಇಂತ್ರ ಆದೇಶನ ಏನಾಗಿದೆಯಪ್ಪ ಅಂದ್ರೆ 13ನೇ ತಾರೀಕು ಅಂದ್ರೆ ಜನವರಿ 13ಕ್ಕೆ ಇದೊಂದು ನ್ಯೂಸ್ ಬಂದಿದೆ. ಎಲ್ಲರಿಗೂ ಕೂಡ ಏನ್ ಡೌಟ್ ಬರ್ತಾ ಇದೆಯಪ್ಪ ಅಂದ್ರೆ ಎಕ್ಸಾಮ್ ಅನ್ನ ಕಂಪಲ್ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಓಕೆ, ಎಕ್ಸಾಮ್ ಅನ್ನ ಮಾಡ್ತಾರ ಬಿಡ್ತಾರೋ ಯಾವ ಡೇಟಿಗೆ ಗೊತ್ತಾಗತ್ತಪ್ಪ ಅಂತಂದ್ರೆ ಇವತ್ತು 20 ಅಂದ್ರೆ ನಾಳೆ 21ಗೆ ನಿಮ್ಮ ಎಕ್ಸಾಮ್ ಕನ್ಫರ್ಮ್ ಆಗುತ್ತೋ ಅಥವಾ ಇಲ್ಲೋ ಅಂತ ಹೇಳಿ ನಾಳೆ ಕನ್ಫರ್ಮೇಶನ್ ಆಗಿ ಹೈಕೋರ್ಟ್ ಆದೇಶ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಅಂದ್ರೆ ಸ್ಟ್ರೈಕ್ ಮಾಡ್ತಾ ಇದಾರೆ. ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ಎಕ್ಸಾಮ್ನಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡಿರ್ತಾರೆ. ಅಂದ್ರೆ ಏನೋ SSLC ಬೇಸ್ ಮೇಲೆ ಹೈಯೆಸ್ಟ್ ಕೊರೋನಾದಲ್ಲಿ ನೋಡ್ಕೊಂಡಿರ್ಬೋದು ಡೈರೆಕ್ಟ್ ಆಗಿ ಟಿಕ್ ಹಾಕುವಂತ ಕ್ವಶನ್ಸ್ಗಳಿತ್ತು. ಅಂದ್ರೆ ಅವರೆಲ್ಲ ಏನ್ ಮಾಡಿದಾರಪ್ಪ ಅಂದ್ರೆ 98-99% ಅನ್ನ ಮಾಡಿದಾರ. ಪೋಸ್ಟ್ ಆಫೀಸ್ನಲ್ಲಿ ಕೂಡ ಅವರೇ ಜಾಸ್ತಿ ಜಾಬಿಗೆ ಸೇರ್ಕೊಂಡಿದ್ದಾರೆ. ಸೊ ಯಾರಿಗೂ ಕೂಡ ಅನ್ಯಾಯ ಬೇಡ. ಯಾರು ಟ್ಯಾಲೆಂಟೆಡ್ ಇದಾರಲ್ಲ, ಓಕೆ, ನೀವು 10th-ನಲ್ಲಿ 99 ಮಾಡಿದಾರ, ಪರವಾಗಿಲ್ಲ. ಇಲ್ಲಿ ಎಕ್ಸಾಮ್ನಲ್ಲಿ ಫೇಸ್ ಮಾಡಿರಲ್ಲ, ಇವತ್ತು 35 ತಗೊಂಡವನು ಕೂಡ ಎಕ್ಸಾಮ್ ಫೇಸ್ ಮಾಡಲೇಬೇಕು. 99 ಮಾರ್ಕ್ಸ್ ಅನ್ನ ತಗೊಂಡವನು ಕೂಡ ಎಕ್ಸಾಮ್ನಲ್ಲಿ ಫೇಸ್ ಮಾಡಬೇಕು. ಅದ್ರಲ್ಲಿ ಗೊತ್ತಾಗುತ್ತೆ ಟ್ಯಾಲೆಂಟೆಡ್ ಅಂತ ಹೇಳಿ. ಪ್ರತಿಯೊಬ್ರು ಕೂಡ ಓದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಎಕ್ಸಾಮ್ ಅನ್ನ ನಡೆಸಲೇಬೇಕು ಅಂತ ಹೇಳಿ ಇಷ್ಟು ಜನ ಸ್ಟೇ ಅನ್ನ ಇಟ್ರು. ಈಗಾಗಲೇ ಇದ್ರದ್ದು ಫಿಸಿಕಲ್ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಬೇಕಾಗಿತ್ತು. ಆದ ಕಾರಣಕ್ಕೋಸ್ಕರ ಎಕ್ಸಾಮ್ ನಡೆಸಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇದ್ರದ ರಿಕ್ರೂಟ್ಮೆಂಟ್ ಅನ್ನ ಮೂವ್ ಮಾಡಕ್ಕೆ ಬಿಟ್ಟಿರಲಿಲ್ಲ. ಆದ ಕಾರಣಕ್ಕೋಸ್ಕರ ಇದಕ್ಕೆ ಏನಾದರೂ ಫೈನಲ್ ಡಿಸಿಷನ್ ತಗೊಂಡು ಓಕೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಒಂದಿಷ್ಟು ಜನ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಎಕ್ಸಾಮ್ ಅನ್ನ ನಡೆಸಿ ಒಳ್ಳೆ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ. ಯಾಕಂದ್ರೆ ಎಷ್ಟೋ ಜನ ಎಕ್ಸಾಮ್ ನಡೆಸಲ್ಲ, ಇದನ್ನ ಮೆರಿಟ್ ನಮ್ದು ಕುತ್ಕೊಳ್ಳಲ್ಲ ಅಂತ ಹೇಳಿ ಎಷ್ಟೋ ಜನ ಅರ್ಜಿಗಳನ್ನ ಸಲ್ಲಿಸೋದು ಬಿಟ್ಟಿದ್ದಾರೆ. ಆದ ಕಾರಣಕ್ಕೋಸ್ಕರ ಒಂದಿಷ್ಟು ಜನ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಈ ರಿಕ್ರೂಟ್ಮೆಂಟ್ ಏನಿದೆಯಲ್ಲ ಇದನ್ನ ಕ್ಯಾನ್ಸಲ್ ಮಾಡ್ರಿ, ಇಲ್ಲಪ್ಪ ಅಂತಂದ್ರೆ ಇದರಲ್ಲೇನೆ ನಮ್ಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶವನ್ನ ಕೊಡ್ರಿ. ಒಂದಿಷ್ಟು ಜನಗಳ ನಾವು ಅರ್ಜಿಗಳನ್ನ ಸಲ್ಲಿಸಿರ್ಲಿಲ್ಲ. ಓಕೆ, ನಾವು ಆದ್ರೂ ಅರ್ಜಿಗಳನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಓಪನ್ ಅಪ್ಲಿಕೇಶನ್ ಅನ್ನ ಕೊಟ್ಕೊಡ್ರಿ ಅಂತ ಹೇಳಿ ಅದು ಕೂಡ ಪ್ರತಿಭಟನೆ ನಡೀತಾ ಇದೆ. ಅದು ಏನೇನ್ ಆಗ್ತದ, ಓಕೆ ಎಕ್ಸಾಮ್ ನಡೆಸ್ತಾರೋ ಅಥವಾ ಎಕ್ಸಾಮ್ ಏನಾದ್ರು ನಡೆಸಿದ್ರಪ್ಪ ಅಂತಾರೆ ಫೈನಲಿ ಅಷ್ಟ್ರದ್ದು ಕೂಡ ಏನು ಅಪ್ಲಿಕೇಶನ್ ಸಲ್ಲಿಸಿದ್ರಲ್ಲ ಪ್ರತಿಯೊಬ್ಬರದ್ದು ಕೂಡ ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. ಹಾಲ್ ಟಿಕೆಟ್ ಅನ್ನ ತಗೊಂಡ್ಬಿಟ್ಟು ಎಕ್ಸಾಮ್ ನ ಈಗ 1 ವರ್ಷದ ಹಿಂದ್ಗಡೆ ನಿಮ್ಗೆ 2023ರಲ್ಲೇನೋ ಸೆಕೆಂಡ್ PUC ಮೇಲೆ KPTCL ಅನ್ನ ಕಾಲ್ಫರ್ ಮಾಡಿದಾಗ ಅದ್ರದ್ದು ಎಕ್ಸಾಮ್ ಅನ್ನ ನಡೆಸಿದ್ರು. ಅದೇ ತರನಾಗಿ ಇದು ಕೂಡ ಎಕ್ಸಾಮ್ ಅನ್ನ ನಡೆಸ್ತಾರ ಅಂತ ನಾನು ಕೂಡ ಅನ್ಕೊಂಡಿದೀನಿ. ಎಕ್ಸಾಮ್ ನಡೆಸಿದ್ರೇನೆ ಬೆಟರ್ ಅಂತ. ಓಕೆ, ನಾಳೆ ನಿಮ್ಗೆ ಕನ್ಫರ್ಮೇಶನ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. 21/1/2024ರಲ್ಲಿ ಹೈಕೋರ್ಟ್ ನಲ್ಲಿ ಇದ್ರದ್ದು ಡೀಟೇಲ್ ಆಗಿ ನಿಮ್ಗೆ ಫೈನಲ್ ಡಿಸಿಷನ್ ಮಾಡ್ತಾ ಇದಾರ. ಫೈನಲ್ ಡಿಸಿಷನ್ ಏನಾಗುತ್ತೋ, ಸೊ ಎಷ್ಟೋ ಜನ ಅದರಲ್ಲಿ ಕುತ್ಕೊಂಡಿದ್ದೀರಾ, ಓಕೆ ನಂದು ಫೈನಲ್ ನನ್ನ ಸ್ಕೋರ್ ಚೆನ್ನಾಗಿದೆ, ನಾನು ಜಾಬ್ ಆಗ್ಬೋದು ಅಂತ ಹೇಳಿ ಇರ್ಲಿ, ಪರವಾಗಿಲ್ಲ. ಯಾರಾದ್ರೂ ಕೂಡ ಎಕ್ಸಾಮ್ ಬರೀಲೇಬೇಕು. ಎಕ್ಸಾಮ್ನ ನಡೆಸಿದ್ರೆ ನಿಮ್ದು ಹೈ ಸ್ಕೋರ್ ಇದೆ, ನನ್ನ ಹೈ ಸ್ಕೋರ್ ಮೇಲೆನೆ ನಂದು ಒಂದು 50% ಸೆಲೆಕ್ಷನ್ ಆದಾಗೆ ಅಂತ ಹೇಳಿ ಯಾರು ಕೂಡ ತಿಳ್ಕೊಬೇಡ್ರಿ. ಫಿಸಿಕಲಿ ಕೂಡ ಪಾಸ್ ಆಗಲೇಬೇಕು, ಎಕ್ಸಾಮ್ ಕೂಡ ಪಾಸ್ ಆಗಲೇಬೇಕು. ಎಕ್ಸಾಮ್ ನಡೆಸಿದ್ರೆ ನಿಮ್ಗೆ ನಾಳೆ ಕನ್ಫರ್ಮೇಶನ್ ಆಗುತ್ತೆ. ಅದೇನೋ ಕೂಡ ಅಪ್ಡೇಟ್ ಬಂದ್ರೆ, ಓಕೆ KPTCL ಅಂತ ನಿಮ್ಗೆ ಏನೋ ಕೂಡ ಮಾಹಿತಿ ಬಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನಾನು ಕೊಡ್ತಾ ಇರ್ತೀನಿ. ಓಕೆ, ಅದಾದ ಕಾರಣಕ್ಕೋಸ್ಕರ ಇದ್ರ ಮಾಹಿತಿ ಏನೋ ಕೊಟ್ಟಿರಲಿಲ್ಲ. ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟ್ ನಲ್ಲಿ ಆಯ್ತು, ಮೆಸೇಜ್ಗಳಲ್ಲಿ ಆಯ್ತು, ಫೋನ್ ನಲ್ಲಿ ಆಯ್ತು ಕೇಳ್ತಾ ಇದ್ದಾರೆ KPTCL ಲಿಸ್ಟ್ ಯಾವಾಗ ಬಿಡ್ತಾರ ಸರ್. ಓಕೆ, ಎಲ್ಲರಿಗೂ ಕೂಡ ಇದು ಒಂದೇ ಡೌಟ್ ಇತ್ತು, ಆ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರ, ನಾವು ತಯಾರಿ ಮಾಡಬೇಕು. ಫಿಸಿಕಲಿ ಫಿಟ್ನೆಸ್, ಯಾಕಂದ್ರೆ ಫಿಸಿಕಲಿ ಒಂದು ಸ್ವಲ್ಪ ಫಾಲ್ಟ್ ಇದೆ, ಅದನ್ನು ಕೂಡ ನಾವು ರೆಡಿ ಮಾಡಬೇಕು. ಕಂಬ ಹತ್ತೋದತಿ ಎಲ್ಲನೂ ಕೂಡ ಮಾಡಲೇಬೇಕಾಗುತ್ತಾ. ಆದ ಕಾರಣಕ್ಕೋಸ್ಕರ ಯಾವಾಗ ಬಿಡ್ತಾರ ಏನು ಅಂತ ಹೇಳಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಇದಕ್ಕೆ ಕೇಳ್ತಾ ಇದ್ರಿ. ಆದ ಕಾರಣಕ್ಕೋಸ್ಕರ ನಾಳೆ ಫೈನಲ್ ಆಗುತ್ತೆ. ಫೈನಲ್ ಆದ ತಕ್ಷಣನೇ ಅದ್ರದ್ದು ಏನೋ ಇನ್ಫಾರ್ಮೇಶನ್ ಬಂದ್ರು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ನಡೀತದೋ ಅಥವಾ ಮೆರಿಟ್ ಲಿಸ್ಟ್ ಮೇಲೆ ಬಿಡ್ತಾರೋ ಏನೋ ಬಂದ್ರು ಕೂಡ ಅದ್ರ ಅಪ್ಡೇಟ್ ಅನ್ನ ನಾನು ಕೊಡಕ್ಕೆ ರೆಡಿ ಇದೀನಿ. ಓಕೆ, ಇವೆಲ್ಲ ಅಪ್ಡೇಟ್ಗಳನ್ನ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ನೀವು ಪ್ರೈವೇಟ್ ಜಾಬ್ಗೆ ತಯಾರಿಯನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ
ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಏನಾದರೂ ನಿಮ್ಗೆ ಅಪ್ಡೇಟ್ಗಳು ಬೇಕಾಗಿದ್ರೆ, ಇನ್ಫಾರ್ಮೇಷನ್ಗಳು ಬೇಕಾಗಿದ್ರೆ, ಯಾವುದೇ ಒಂದು ನೋಟಿಫಿಕೇಶನ್ ಬೇಕಾಗಿದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಸ್ನೇಹಿತರೆ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ನಿಮ್ಮ ಅನಿಸಿಕೆ ಏನೇನಿದೆ, ಸೊ ನಿಮ್ಮ ವಿಚಾರ ಏನೇನಿದೆ ಅಂತ ತಕ್ಷಣ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಕಮೆಂಟ್ಗಳನ್ನ ತಿಳಿಸಿ, ಅದ್ರ ಮೂಲಕ ಏನೇನಾಗುತ್ತೆ ಅಂತ ತಕ್ಷಣ ನಾಳೆ ಫೈನಲ್ ಡಿಸಿಷನ್ ಆಗುತ್ತೆ. ಬಂದ ತಕ್ಷಣ ಅದರ ಇನ್ಫಾರ್ಮೇಷನ್ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಹಾಕಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.